ಸೇವೆಯು ಸಾರ್ವಜನಿಕ ಸೇವೆಯಾಗಿದೆ. ಆದ್ದರಿಂದ ಸರ್ಕಾರಿ ಕಚೇರಿಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ಸಮಾಧಾನವಾಗಿ ವರ್ತಿಸಬೇಕು. ಇದು ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ಇಲಾಖೆಗಳಿಗೆ ರವಾನಿಸಿರುವ ಸುತ್ತೋಲೆ. ಸರ್ಕಾರಿ ಸೇವೆಯು ಸಾರ್ವಜನಿಕ ಸೇವೆಯಾಗಿರುವುದರಿಂದ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಕುರಿತು ವ್ಯವಹರಿಸಲು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ಸಮಾಧಾನವಾಗಿ ವರ್ತಿಸಬೇಕೆಂದು ಹಾಗೂ ತಾರತಮ್ಯ ಮಾಡದೆ ಬಂದವರಿಗೆಲ್ಲರಿಗೂ ಕುರ್ಚಿಗಳಲ್ಲಿ ಕುಳಿತುಕೊಳ್ಳಲು ಹೇಳುವಂತೆ ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸರ್ಕಾರ ಅಧೀನ ಕಾರ್ಯದರ್ಶಿಗಳು ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡುವ ಆದೇಶವನ್ನು ಹೊರಡಿಸಿದ್ದಾರೆ. ಸರ್ಕಾರ ಎಂದರೆ ಅದು ಜನರಿಂದ ಜನರಿಗಾಗಿ ರೂಪಿಸಿರುವಂತಹ ಒಂದು ವ್ಯವಸ್ಥೆ. ಸರ್ಕಾರಿ ಸೇವೆ ಸಾರ್ವಜನಿಕ ಸೇವೆ ಎಂಬುದು ಸಹ ಸಂವಿಧಾನಾತ್ಮಕವಾಗಿ ಹೇಳಲ್ಪಟ್ಟಿರುವಂತಹ ಸತ್ಯ. ಜನರಿಂದಲೇ ರೂಪಿಸಲ್ಪಟ್ಟಿರುವ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಉತ್ತಮ ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಬೇಕು ಎಂಬುದಂತೂ ಬಹಿರಂಗ ಸತ್ಯ ಹಾಗೂ ನಿಯಮ. ಈ ನಿಯಮಗಳಿಗೆ ಒಳಪಟ್ಟು ಕೆಲಸ ಮಾಡುತ್ತೇನೆ ಎಂದು ಎಲ್ಲ ಹಂತದ ಸರ್ಕಾರಿ ನೌಕರರು ಪ್ರತಿಜ್ಞೆ ಸ್ವೀಕರಿಸಿಯೇ ಸರ್ಕಾರಿ ಕೆಲಸಕ್ಕೆ ಬಂದಿರುತ್ತಾರೆ. ಹೀಗಿದ್ರೂ ತಮ್ಮ ಕೆಲಸ ಕಾರ್ಯಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಹೋಗುವ ಸಾರ್ವಜನಿಕರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವುದು, ಬಂದವರೊಂದಿಗೆ ಕನಿಷ್ಠ ಸೌಜನ್ಯವನ್ನು ತೋರದೆ ಅನಾದರದಿಂದ ಕಾಣುವುದು, ಅವರ ಕೆಲಸಗಳನ್ನು ಮಾಡಿಕೊಡುವಲ್ಲಿ ನಿರ್ಲಕ್ಷ್ಯ ತೋರಿಸುವುದು, ತಾರತಮ್ಯ ಮಾಡುವುದು, ರಾಜಕೀಯ ಅಥವಾ ಇನ್ನಿತರ ಒತ್ತಡಗಳಿಗೆ ಒಳಗಾಗಿ ಕೆಲಸ ಮಾಡಿಕೊಡದೆ ಸತಾಯಿಸುವುದು, ಹಣಕ್ಕಾಗಿ ಒತ್ತಾಯಿಸುವುದು, ಇನ್ನು ಮುಂತಾದ ಕೆಟ್ಟ ಧೋರಣೆಗಳನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪ್ರದರ್ಶಿಸುತ್ತಲೇ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದೀಗ ಅಧಿಕೃತ ಆದೇಶವನ್ನು ಹೊರಡಿಸಿ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಎಚ್ಚರಿಕೆಯ ಪಾಠ ಮಾಡಿದ್ರಲ್ಲದೆ ಸಾರ್ವಜನಿಕರ ಸೇವೆಯನ್ನು ಗೌರವಯುತವಾಗಿ ಮಾಡಿಕೊಡುವ ಭರವಸೆ ನೀಡಿದೆ. ಸರ್ಕಾರದ ಈ ಆದೇಶ ಸರ್ಕಾರಿ ಕಚೇರಿಗಳ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತದೆ, ಅದರಿಂದ ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ಅನುಕೂಲವಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿಯಾದ ಮೇಲೆ ಇಡೀ ದೇಶವನ್ನೇ ಮಾರುವ ಕೆಲಸ ನಡೆಯುತ್ತಿದೆ ಎಂದು ರಾಜ್ಯ ಕಾಂಗ್ರೆಸ್ ವಕ್ತಾರರಾದ ಎಂ ಲಕ್ಷ್ಮಣ್ ಅವರು ಆರೋಪಿಸಿದ್ದಾರೆ. ಮೈಸೂರಿನ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಆರೋಪ ಮಾಡಿದ ಅವರು, ದೇಶದ 34 ಪ್ರಮುಖ ಸಾರ್ವಜನಿಕ ವಲಯಗಳನ್ನು ಇಲ್ಲಿಯವರೆಗೆ ಖಾಸಗೀಕರಣ ಮಾಡಲಾಗಿದೆ. ಈಗಾಗಲೇ ದೇಶದಲ್ಲಿ 70 ರೈಲ್ವೆ ನಿಲ್ದಾಣಗಳನ್ನು ಖಾಸಗಿಯವರಿಗೆ ವಹಿಸಲಾಗಿದ್ದು 151 ರೈಲು ಗಾಡಿಗಳನ್ನು ಖಾಸಗಿಯವರ ನಿರ್ವಹಣೆ ವಹಿಸಲಾಗಿದೆ. ಹಂತ ಹಂತವಾಗಿ ಇಡೀ ರೈಲ್ವೆ ಇಲಾಖೆಯನ್ನ ಅದಾನಿ ಗ್ರೂಪ್ಗೆ ವಹಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂಬ ಅನುಮಾನ ಮೂಡುತ್ತಿದೆ. ಏಕೆಂದರೆ ರೈಲಿನ ಇಂಜಿನ್ಗಳಿಗೆ ಅದಾನಿ ಕಂಪನಿಯ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗುತ್ತಿದೆ. ಮುಂದೊಂದು ದಿನ ಜನಸಾಮಾನ್ಯರು ರೈಲು ಗಾಡಿಯಲ್ಲಿ ಶೌಚಾಲಯ ಬಳಸುವುದಕ್ಕೂ ಹಣ ನೀಡಬೇಕಾದ ಪರಿಸ್ಥಿತಿ ಬರಲಿದೆ ಎಂದು ಹೇಳಿದರು. ಗೋಹತ್ಯೆ ನಿಷೇಧದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ನಮ್ಮ ದೇಶದ ದನದ ಮಾಂಸದ ರಫ್ತು 25% ಹೆಚ್ಚಾಗಿದೆ. ಇಡೀ ಪ್ರಪಂಚದಲ್ಲೇ ಬೀಫ್ ರಫ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ನಮ್ಮ ದೇಶದಿಂದ ಪ್ರತಿನಿತ್ಯ 20 ಲಕ್ಷ ಟನ್ನಷ್ಟು ದನದ ಮಾಂಸ ವಿದೇಶಗಳಿಗೆ ರಫ್ತಾಗುತ್ತಿದೆ. ದೇಶದ ಪ್ರಮುಖ ದನದ ಮಾಂಸದ ರಫ್ತು ಕಂಪನಿಗಳ ಮಾಲೀಕರು ಬಿಜೆಪಿಯ ಜೊತೆ ಗುರುತಿಸಿಕೊಂಡಿದ್ದಾರೆ ಎಂದರಲ್ಲದೆ, ಬಿಜೆಪಿಯವರಿಗೆ ಗಾಂಧಿ ತತ್ವದಲ್ಲಿ ನಂಬಿಕೆ ಇದ್ರೆ ಕೂಡಲೇ ಎಲ್ಲ ರಫ್ತು ಕಂಪನಿಗಳನ್ನು ಮುಚ್ಚಿಸಲಿ ಎಂದು ಸವಾಲು ಹಾಕಿದರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಪ್ರತಾಪ್ ಸಿಂಹ ಅವರು ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಿದ್ದಾರೆ. ಮೈಸೂರಿಗೆ ಎಷ್ಟೋ ರೈಲು ಗಾಡಿಗಳನ್ನು ತಂದೆ ಎನ್ನುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಜಾಗ ಇಲ್ಲದಿರೋದ್ರಿಂದ ಮೈಸೂರಿಗೆ ಟ್ರೈನ್ಗಳನ್ನು ಕಳುಹಿಸಲಾಗುತ್ತಿದೆ. ಪ್ರತಿ ವರ್ಷ ಟ್ರೈನ್ಗಳ ಸಂಚಾರವನ್ನ ಹೆಚ್ಚಿಸುವುದು ಸಾಮಾನ್ಯ, ಆದರೆ ಎಲ್ಲವನ್ನೂ ತಾನೇ ತಂದೆ ಎಂದು ಪ್ರತಾಪ್ ಸಿಂಹ ಹೇಳಿಕೊಳ್ಳುತ್ತಿದ್ದಾರೆ ಎಂದು ಟೀಕಿಸಿದರು. ಮೈಸೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ದರ್ಜೆಗೆ ಏರಿಸುವುದಾಗಿ ಹೇಳುತ್ತಿರುವ ಪ್ರತಾಪ್ ಸಿಂಹ ಮೊದಲು ರನ್ವೇ ವಿಸ್ತರಿಸುವ ಕಡೆಗೆ ಗಮನ ಹರಿಸಲಿ. ಮೈಸೂರು ಬೆಂಗಳೂರು ನಡುವೆ 10 ಲೈನ್ ಹೆದ್ದಾರಿಯನ್ನು ತಾವೇ ತಂದಿದ್ದಾಗಿ ಹೇಳಿಕೊಳ್ಳುತ್ತಾರೆ. ಇನ್ನು 2 ಸಂಸದರ ಕ್ಷೇತ್ರಕ್ಕೆ ಆ ಹೆದ್ದಾರಿ ಸೇರುತ್ತದೆ. ಅವರಿಬ್ಬರ ಪಾತ್ರ ಏನೂ ಇಲ್ಲವೇ ಎಂದು ಅವರು ಪ್ರಶ್ನಿಸಿದರು. ಮೂಡಾ ವ್ಯಾಪ್ತಿಗೆ ಸೇರಿದ ವಿಜಯನಗರ 3ನೇ ಹಂತವನ್ನು ಹಿನಕಲ್ ನಗರಸಭೆ ವ್ಯಾಪ್ತಿಗೆ ಸೇರಿಸಿರುವುದು 10ನೇ ಕ್ಲಾಸ್ ಪಾಸ್ ಆದವರು 7ನೇ ಕ್ಲಾಸಿಗೆ ಹೋದಂತಿದೆ ಎಂದು ಟೀಕಿಸಿದರು. ಜನರು ಕತ್ತಿ ಗುರಾಣಿ ಹಿಡ್ಕೊಬರ್ತಾರೆ ಹೊಡೆಯೋಕ್ಕೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರೋದ್ರಿಂದ ಇಡೀ ದೇಶಾದ್ಯಂತ ವ್ಯವಸ್ಥೆನೇ ಬುಡಮೇಲು ಮಾಡುವಂಥದ್ದು, ಯಾರಿಗೂ ಗೊತ್ತಾಗದೇ ರೀತಿಯಲ್ಲಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಕೆಲಸವನ್ನು BJPಯವರು ಕಳೆದ 7 ವರ್ಷಗಳಿಂದ ಮಾಡ್ತಾ ಇದ್ದಾರೆ. 34 ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇಲ್ಲಿವರೆಗೂ ಪ್ರೈವೇಟೈಸ್ ಮಾಡಿರುವಂಥದ್ದು, ಮಾರ್ಬಿಟ್ಟಿರೋದು.
ಪ್ರಾಪರ್ಟಿ ಸಮೇತ ಖಾಸಗಿಯವರಿಗೆ ಮಾರಿರುವಂಥದ್ದು. ಈಗ ಪ್ರಮುಖವಾದಂಥ ಒಂದು ಸಂಸ್ಥೆ, ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿರುವಂಥ ಸಂಸ್ಥೆ, ನಮ್ಮ ನಿಮ್ಮ ಕಾರ್ಮಿಕರ ನೌಕರರ ಶ್ರಮದಿಂದ 150-200 ಕಿಲೋಮೀಟರ್ವರೆಗೂ ಬರೀ ಕೇವಲ 20 ರೂಪಾಯಿಗೆ ನಾವು ಟ್ರಾವೆಲ್ ಮಾಡ್ಬೋದು. ಅದು ಟ್ರೈನ್ ಸಿಸ್ಟಮ್. ರೈಲ್ವೆ ಇಲಾಖೆಯನ್ನು ಖಾಸಗೀಕರಣ ಆಲ್ಮೋಸ್ಟ್ 60% ಮಾಡಿ ಆಗಿದೆ. ಈಗ ತಾವು ಮೊದಲನೇ ಹಂತದಲ್ಲಿ 2017 ಇಸ್ವಿನಲ್ಲಿ ಇಡೀ ದೇಶಾದ್ಯಂತ ಸುಮಾರು 70 ರೈಲ್ವೆ ಸ್ಟೇಷನ್ಸ್ಗಳನ್ನು ಮ್ಯಾನೇಜ್ಮೆಂಟ್ಗೆ ಖಾಸಗೀಕರಣ ಮಾಡಿದ್ರು. ಫಸ್ಟು ಮೊದಲನೇ ಹಂತ. ಅದರ ಉದ್ದೇಶ ಜನರ ಅಭಿಪ್ರಾಯ, ಜನರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡುವಂಥದ್ದಕ್ಕೆ ಅದೊಂದು ಮೊದಲನೆಯ ಸ್ಯಾಂಪಲ್ ಕೊಟ್ಟಿದ್ದು. ಜನರು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಎರಡನೇದು, ಇಡೀ ದೇಶಾದ್ಯಂತ 2018ರಲ್ಲಿ 153 ರೈಲುಗಳಿಗೆ, ರೈಲು ಓಡಾಡುವಂಥದ್ದಕ್ಕೆ ಇಡೀ ದೇಶಾದ್ಯಂತ 153 ಟ್ರೈನ್ಗಳಿಗೆ ಪ್ರೈವೇಟೈಸೇಷನ್ ಕೊಟ್ಟರು. ಅದರಲ್ಲಿ ಪ್ರಮುಖವಾಗಿ ಇಡೀ ಎಂಟೈರ್ ರೈಲ್ವೆ ಇಲಾಖೆಯನ್ನು ಯಾರಿಗೆ ಕೊಡಬೇಕು ಅಂತವ್ರೆ? ಅದಾನಿ ಗ್ರೂಪ್, ಅದಾನಿ ವಿಲ್ಮರ್ಸ್ ಪ್ರೈವೇಟ್ ಲಿಮಿಟೆಡ್. ಈಗಾಗಲೇ ನೀವು ವಾಟ್ಸಪ್ಪಲ್ಲಿ ನೋಡ್ಬೋದು, ಗೂಗಲಲ್ಲಿ ನೋಡ್ಬೋದು, ರೈಲ್ವೆ ಲೋಕೋಮೋಟಿವ್ ಇಂಜಿನ್ ಇದೆಯಲ್ಲ, ಲೋಕೋಮೋಟಿವ್ ಇಂಜಿನ್ಗೆ ಅದಾನಿ ವಿಲ್ಮರ್ ಅಂತ ಬೋರ್ಡ್ನ ಅಂಟಿಸುವಂಥ ಕೆಲಸವನ್ನು 153 ಟ್ರೈನ್ಗಳಿಗೆ ಮಾಡಿದ್ದಾರೆ. 153 ಟ್ರೈನ್ಗಳಿಗೆ ಮಾಡಿದ್ದಾರೆ. ಈಗ ಎರಡನೇ ಹಂತದಲ್ಲಿ, ಮೂರನೇ ಹಂತದಲ್ಲಿ ಒಂದು ವಾರದ ಹಿಂದೆ ಇಡೀ ದೇಶಾದ್ಯಂತ ಸುಮಾರು 7 ಪ್ರಮುಖವಾದಂಥ ರೈಲ್ವೆ ಕಾಂಪೋನೆಂಟ್ಸ್ ಇರ್ಬೋದು, ರೈಲ್ವೆ ಬೋಗಿಗಳನ್ನ ಇರ್ಬೋದು, ರೈಲ್ವೆ ಇಂಜಿನ್ಗಳನ್ನ ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಡುವಂಥ ಫ್ಯಾಕ್ಟ್ರಿಗಳಿದ್ದಾವೆ ಇಡೀ ದೇಶದಲ್ಲಿ 7. ಅವು ಯಾವುವು ಅಂತ ನಾನು ನನ್ನ ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀನಿ. ಉದಾಹರಣೆಗೆ ಮೈಸೂರಲ್ಲಿ ವೀಲ್ ಆ್ಯಂಡ್ ಆಕ್ಸಲ್, ರೈಲ್ ವೀಲ್ ಆ್ಯಂಡ್ ಆಕ್ಸಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟ್ರು ಇದೆ. ಮಡ್ರಾಸಲ್ಲಿ ICF ಅಂತ ಇದೆ, ಇಂಡಿಯನ್ ಕೋಚ್ ಫ್ಯಾಕ್ಟ್ರಿ ಅಂತ. ಈ ಥರ ಒಟ್ಟು 7 ಲೋಕೋಮೋಟಿವ್ ಫ್ಯಾಕ್ಟ್ರಿಗಳನ್ನು ನೋಡ್ಕೊಳ್ಳುವಂಥದ್ದಕ್ಕೆ 7 ಬೋರ್ಡ್ಗಳಿದ್ದು, 7 ಬೋರ್ಡ್ ಆ್ಯಂಡ್ ಕಾರ್ಪೊರೇಷನ್ಸ್ಗಳಿದ್ದ. 7 ಬೋರ್ಡ್ಗಳಿಗೂ ಪೂರ್ತಿ ಪ್ರಮಾಣದ ನೋಡ್ಕೊಳ್ಳುವಂಥದ್ದಕ್ಕೆ ಒಬ್ಬ ಬೋರ್ಡ್ ಡೈರೆಕ್ಟರ್ ಇದ್ದರು, ಯಾದವ್ ಅಂತ. ಅವರ ಪೊಸಿಷನ್ನ ಚೇಂಜ್ ಮಾಡಿ ಒಂದು ವಾರದಿಂದ 7 ಒಂದಾಗಿ ಮಾಡಿದ್ದಾರೆ. ಟೋಟಲಿ ವಿಲೀನ ಮಾಡಿದ್ದಾರೆ. 7 ಫ್ಯಾಕ್ಟ್ರಿಗಳನ್ನು ಒಂದು ವಿಲೀನ ಮಾಡಿ ಒಂದು CEO ಅಂತ ಹೊಸದಾಗಿ, CEO ಅನ್ನುವಂಥ ಪದ ಪ್ರೈವೇಟ್ ಕಾರ್ಪೊರೇಟ್ ಸೆಕ್ಟರ್ಗೆ ಕೊಡುವಂಥದ್ದನ್ನ ಅವರು ಯಾದವ್ಗೆ CEO ಅಂತ ಮಾಡಿ ನೇಮಕ ಮಾಡಿದ್ದಾರೆ. ದೇಶದಲ್ಲಿ ಲಾಸ್ನ ಅನುಭವಿಸ್ತಾ ಇರುವಂಥ ಒಂದು ಸಂಸ್ಥೆ ಅಲ್ಲ ಇದು ರೈಲ್ವೆ ಇಲಾಖೆ. ಇವತ್ತು ಕೂಡ ನೀವು ದಯಮಾಡಿ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ಬೋದು, ವಾರ್ಷಿಕ 10,000 ಕೋಟಿ ಲಾಭ ಪಡಿತಾ ಇರುವಂಥ ಒಂದು ಸಂಸ್ಥೆ. 10,000 ಕೋಟಿ ಲಾಭವನ್ನು ಕೊಡ್ತಾ ಇರುವಂಥ ಒಂದು ಸಂಸ್ಥೆ. ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆ ಇದು. ಜನಸಾಮಾನ್ಯರು, ಬಡಬಗ್ಗರು ಎಲ್ಲಿಗೆ ಬೇಕಾದರೂ ಟ್ರಾನ್ಸ್ಪೋರ್ಟೇಷನ್ನ ಮಾಡುವಂಥದ್ದು. ಲಾಲು ಪ್ರಸಾದ್ ಯಾದವ್ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ 2005-6ರಲ್ಲಿ ಆಕ್ಸ್ಫೋರ್ಡ್ ಯೂನಿವರ್ಸಿಟಿಯಿಂದ ಬಂದಿದ್ದರು ಸ್ಟೂಡೆಂಟ್ಸ್ಗಳು. ಯಾಕೆಂದರೆ ಯಾವಾಗಲೂ ಏರ್ಮುಖದಲ್ಲಿ ನಾವು ರೈಲ್ವೆ ಫೇರ್ನ ಬಡ್ಜೆಟ್ ಆದ ತಕ್ಷಣ ಕನಿಷ್ಠ $1, $2, $3, $4 ಜಾಸ್ತಿ ಆಗುವಂಥದ್ದು ನೋಡೋದಕ್ಕೆ ಸತತವಾಗಿ 10 ವರ್ಷ UPA ಸರ್ಕಾರ ಇದ್ದಾಗ ಪ್ರತಿ ಬಾರಿ ಪ್ರತಿ ಬಡ್ಜೆಟಲ್ಲಿ ಟ್ರೈನ್ ಫೇರ್ ಏರಿಕೆ ಆಗಲೇ ಇಲ್ಲ, ಕಮ್ಮಿ ಆಯ್ತಾ ಬಂತು. $40 ಇದ್ದಿದ್ದು $22 ಬಂತು. ಇಲ್ಲಿಂದ ಮೈಸೂರು ಟು ಬೆಂಗಳೂರು $22 ಟ್ರಾವೆಲ್ ಮಾಡ್ಬೋದು ನೀವು ಟ್ರೈನಲ್ಲಿ. 3 hours, just 22 hours, 140 kilometers, anybody can travel, nowhere in the world. ಅಂಥ ಸಂಸ್ಥೆನ ನೀವು ಇಡೀ ದೇಶಾದ್ಯಂತ ಅವ್ರ ಪ್ರಾಪರ್ಟಿ ಎಷ್ಟಿದೆ? ನನಗೆ ನನ್ನ ಅಂದಾಜಿನ ಪ್ರಕಾರ ಸುಮಾರು 10 ಲಕ್ಷ ಕೋಟಿ ಪ್ರಾಪರ್ಟಿ ಇದೆ ರೈಲ್ವೆ ಇಲಾಖೆಯವ್ರಿಗೆ. ಅದನ್ನು 99 ವರ್ಷಕ್ಕೆ ಲೀಸ್ ಹೊರಟವ್ರೆ ಪ್ರೈವೇಟ್ನವ್ರಿಗೆ. 99 ವರ್ಷ ಲೀಸ್ ಅಂತೆ. 99 ವರ್ಷಕ್ಕೆ ಈ ಯಾವನ್ ಸತ್ತಿರ್ತಾನೋ ಯಾವನ್ ಬದುಕಿರ್ತಾನೋ ಗೊತ್ತೇ ಇಲ್ಲ. ಇದನ್ನು ನಾವು ಖಂಡಿಸ್ತೀವಿ. ದುರಂತ ಏನು ಅಂದರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ರೈಲ್ವೆ ನೌಕರರು, ರೈಲ್ವೆ ಸಂಘಟನೆಗಳು ಬಹಳ ಆ್ಯಕ್ಟಿವ್ ಆಗಿದ್ದಂಥವು ಎಲ್ಲಿ ಅವರ ಸದ್ದು ಕಾಣ್ತಾ ಇಲ್ಲ.
ಯಾಕೆ ಎನ್ನುವಂಥದ್ದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾವಲ್ಲ. ನಿಮ್ಮ ಸಂಘಟನೆ, ಪ್ರಮುಖವಾದ ಸಂಘಟನೆಗಳು, ರೈಲ್ವೆ ಇಲಾಖೆ ಸಂಘಟನೆಗಳು, CIT ಇರ್ಬೋದು, AITS ಇರ್ಬೋದು, ಇಂಥ ಸಂಘಟನೆಗಳು ದೊಡ್ಡ ಮಟ್ಟದ ಚುನಾವಣೆ ಅದೆಲ್ಲ ಮಾಡ್ತಾ ಇರ್ತೀರಿ, ನೋಡ್ತಿರ್ತೀವಿ ನಾವು. ಒಳ್ಳೆ ಯೂನಿಟಿ ಇದ್ದಂಥ ಒಂದು ಸಂಘ, ನೀವು ಯಾಕೆ ಮಾತಾಡ್ತಾ ಇಲ್ಲ? ಜೆಡಿಎಸ್ ಒಂದು ಮಗು ಇದ್ದಂತೆ, ಯಾರು ಮಿಠಾಯಿ ಕೊಡುತ್ತಾರೋ ಅವರ ಬಳಿಗೆ ಅದು ಹೋಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಕರ್ನಾಟಕ ಪ್ರದೇಶ ಜೆಡಿಎಸ್ ವಕ್ತಾರರಾದ ವಕೀಲ ರವಿಚಂದ್ರೇಗೌಡ ಅವರು, ವಿಶ್ವನಾಥ್ ಅವರು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಲು ಬಿಜೆಪಿಯವರ ಜೊತೆ ಬಾಂಬೆಗೆ ಹೋಗಿದ್ದಾಗ ಅವರಿಗೆ ಬಿಜೆಪಿಯವರು ಯಾವ ಸ್ಪೆಷಲ್ ಮಿಠಾಯಿ ಕೊಟ್ಟಿದ್ರು ಎಂದು ಪ್ರಶ್ನಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿದ ರವಿಚಂದ್ರೇಗೌಡ ಅವರು, ವಿಶ್ವನಾಥ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ ನನ್ನ ತಾಯಿ ಎಂದಿದ್ರು, ಜೆಡಿಎಸ್ಗೆ ಬಂದಾಗ HD ದೇವೇಗೌಡರು ನನ್ನ ತಂದೆಯ ಸಮಾನ ಎಂದಿದ್ರು. ಈಗ ಅವರು ಬಿಜೆಪಿಯಲ್ಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನಾಗಬೇಕು ಎಂದು ಹೇಳಲಿ, ತಾವು ಯಾರ ಮಗು ಎಂದು ಬಹಿರಂಗಪಡಿಸಲಿ ಎಂದು ಸವಾಲಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇಂದಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ, ಅದೇ ರೀತಿ ಮೈಸೂರು ನಗರ ಜನತಾದಳ ಜಾತ್ಯತೀತ ಪಕ್ಷದ ನಗರ ಕಾರ್ಯಾಧ್ಯಕ್ಷರಾದ ಎಸ್ ಪ್ರಕಾಶ್ ಇರತಕ್ಕಂಥ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ರಾಜ್ಯ ವಕ್ತಾರರಾದ ಶ್ರೀ ಎನ್ ಆರ್ ರವಿಚಂದ್ರ ಮಾತನಾಡಲು ಇಚ್ಛಿಸುತ್ತೇನೆ. ನಮಸ್ಕಾರ. ನಿನ್ನೆ ಒಂದು ಘಟನೆ ನಡೆಯಿತು. ನಮ್ಮ ಸನ್ಮಾನ್ಯ ಮಾಜಿ ಮಂತ್ರಿಗಳಾದ ವಿಶ್ವನಾಥ್ ಅವರು ನಮ್ಮ JDS ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರು. ಪ್ರತಿನಿತ್ಯ ಯಾವುದಾರ ಒಂದು ಕಾಮೆಂಟ್ ಮಾಡ್ತಾನೆ ಇರ್ತಾರೆ, ಅದು ಇಂಥದ್ದು ಅಂತೇನಿಲ್ಲ. ಅವ್ರಿಗೆ ಟೈಮ್ ಯಾವಾಗ ಸಿಕ್ಕುತ್ತೋ ಆಗ ಅವರು ತಮ್ಮ ಅವಕಾಶ ಸಿಕ್ಕಿದಾಗಲೆಲ್ಲ JDSನ ಕಾಮೆಂಟ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ನಿನ್ನೆ ಹೇಳ್ತಾರೆ ಅವರು, JDS ಪಕ್ಷ ಕಾಂಗ್ರೆಸ್ ಮತ್ತು BJPಗೆ ಮಗು, ಅದು ಕೊಬ್ಬರಿ ಮಿಠಾಯಿ ಯಾವ ಕಡೆ ಕೊಬ್ಬರಿ ಮಿಠಾಯಿ ಕೊಟ್ಟೋರ ಕಡೆಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಕೇಳ್ತೀನಿ ಅವ್ರಿಗೆ, ಆಯ್ತಪ್ಪ, JDS ಕಾಂಗ್ರೆಸ್ಗೂ BJPಗೂ ಮಗು ಅಂತ ನೀವು ತಿಳ್ಕೊಳ್ಳೋದಾದ್ರೆ, ನಾವು ನಿಮ್ಮನ್ನು ಈಗ ಒಂದು ಪ್ರಶ್ನೆ ಕೇಳ್ತೀವಿ. ತಾವು ಕಾಂಗ್ರೆಸ್ನಲ್ಲಿ ಇದ್ರಿ, ಮೊದಲು ಕಾಂಗ್ರೆಸ್ನಲ್ಲಿ ತಮ್ಮ ಒಬ್ಬ ಕೆಲಸ ಮಾಡ್ತಿದ್ದಾಗ ತಾವು ಮಂತ್ರಿಯ ಕೆಲಸ ಮಾಡಿದ್ದೀರಿ, ಶಾಸಕರಾಗಿದ್ದೀರಿ, ಹಲವಾರು ಹುದ್ದೆಗಳಿದ್ದು ನನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ನಮಗೆ ತಾಯಿ ಅಂತ ಹೇಳಿದ್ರಿ ನೀವು. ಆಗ ಅದನ್ನು ನಂಬಿದ್ದು. ತದನಂತರ ತಾವು ಬಂದು JDS ಪಕ್ಷಕ್ಕೆ ಬಂದ್ರಿ, ದೇವೇಗೌಡರನ್ನ ನಮ್ಮ ತಂದೆ ಸಮಾನ ತಂದೆ ಅಂತ ಹೇಳಿದ್ರಿ. ಈಗ ತಾವು ಎರಡು ಪಕ್ಷನೂ ಬಿಟ್ಟು ನಂತರ ಈಗ BJP ಪಕ್ಷಕ್ಕೆ ಹೋಗಿದ್ದೀರಿ. ಈಗ ನಾನು ನಿಮ್ಮನ್ನು ಕೇಳಕ್ಕೆ ಇಚ್ಛಿಸ್ತೀನಿ, ಈಗ ನರೇಂದ್ರ ಮೋದಿಯವರು ತಮಗೆ ಏನಾಗಬೇಕು? ಯಾಕೆಂದರೆ JDSನವರು ಎರಡು ಪಕ್ಷಕ್ಕೆ ಒಂದು ಮಗು ಅಂತ ಕರೆದ ಮೇಲೆ ನೀವು ಮೂರು ಪಕ್ಷಕ್ಕೂ ಸೇರಿದ್ದೀರಾ. ನೀವು ಮೂರು ಪಕ್ಷಕ್ಕೂ ಸೇರಿದ್ರಿಂದ ನೀವು ಯಾರಿಗಾರು ಒಬ್ಬರು ಮಗು ಆಗಲೇಬೇಕು. ಆದ್ದರಿಂದ ನಾನು ನೀವು ಯಾರಿಗೂ ಮಗು ಅಂತ ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ತಾವು ಹಿರಿಯರಾದ ತಾವು ವಿಶ್ವನಾಥ್ ಅವರು ತಾವೇ ನಮಗೆ ತಾವು ಯಾರ ಮಗು ಅಂತ ಹೇಳಬೇಕು. ಯಾಕೆ ಇನ್ನೊಬ್ಬರನ್ನ ಯಾರ ಮಗು ಅಂತ ತಮಗೆ ಹೇಳೋದು ಗೊತ್ತಿದೆ ಅಂದಮೇಲೆ ತಾವು ಒಬ್ರಿಗೆ ಮಗು ಅನ್ನೋದು ಗೊತ್ತಾಗಲೇಬೇಕು. ಇನ್ನೂ ಒಂದು ವಿಷಯ ಹೇಳಬೇಕಂತಂದರೆ, ವಿಶ್ವನಾಥ್ ಅವರು ಒಬ್ಬರು ವಕೀಲರಾಗಿದ್ದಾರೆ. ನಾನು ಕೂಡ ಒಬ್ಬ ವಕೀಲ, ಅವರು ಕೂಡ ಒಬ್ಬ ವಕೀಲರು. ಒಬ್ಬ ವಕೀಲರಾಗಿದ್ಕೊಂಡು ಸುಪ್ರೀಂ ಕೋರ್ಟು ಒಂದು ಆದೇಶ ಕೊಡುತ್ತೆ. ಸುಪ್ರೀಂ ಕೋರ್ಟ್ ದಿನಾಂಕ 25/7/2019 ಮತ್ತು 28/2/2019 ತನ್ನ ಆದೇಶದಲ್ಲಿ ಸಿವಿಲ್ ನಂಬರ್ 1005 2019 ತಮ್ಮನ್ನು ಅನರ್ಹ ಶಾಸಕರಿಂದ ತೀರ್ಪು ನೀಡಿದೆ. ಆ ತೀರ್ಪು ಈ ಕೆಳಗೆ ನಿಂತಿದೆ. However, a member disqualified under 10th schedule shall be subjected to sanctions provided under Article 75(1)(b), 164(1)(b) and 361(b) of Constitution, which provides for a bar from being appointed as a minister or from holding any remunerative political post. Which provides for a bar from being appointed as a minister or from holding any remunerative political post from the date of disqualification till the date on which the term his office would expire, or if he re-elected to his legislature, whichever is earlier. ಅದೇನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 75(1)(b), 164(1)(b) ಹಾಗೂ 361(b) 10th ಶೆಡ್ಯೂಲ್ನಲ್ಲಿ ಹೇಳುತ್ತೆ, ನೀವು ಮರು ಆಯ್ಕೆ ಆಗೋವರೆಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಒಂದು ಲಾಭದಾಯಕ ಹುದ್ದೆನ ನಾಮನಿರ್ದೇಶನಕ್ಕೂ ಕೂಡ ಆಗಬಾರ್ದು ಅಂತ ಹೇಳಿದೆ.
ಬೇರೆ ಯಾರ ಮಂತ್ರಿಗಳ ಬೇರೆಯವ್ರಿಗೆ ಗೊತ್ತಿಲ್ಲದ ಶಾಸಕರುಗಳಾಗಿದೆ ಅದನ್ನು ನಾವು ಒಪ್ಕೋಬೋದಾಗಿತ್ತು. ತಾವು ಕಾನ್ಸ್ಟಿಟ್ಯೂಷನ್ನ ಚೆನ್ನಾಗಿ ಓದಿದ್ದೀರಾ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಗ್ಗೆ ತಮಗೂ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟೆಲ್ಲ ತಾವು ಗೊತ್ತಿರೋರು ಅದನ್ನು ಒಂದು ಶಾಸಕನಾಗಿ ತಾವು ಮಂತ್ರಿ ಸ್ಥಾನ ಅನುಭವಿಸಿದ್ದೀರಿ, ಶಾಸಕ ಸ್ಥಾನ ಎಲ್ಲ ಸ್ಥಾನವನ್ನು ಅನುಭವಿಸಿ ಒಂದು MNCಗೋಸ್ಕರ ಒಂದು ನಾಮನಿರ್ದೇಶನ ಸ್ಥಾನಕ್ಕೆ ತಾವು ಹೋಗಿರೋದು ಎಷ್ಟು ಮಟ್ಟಕ್ಕೆ ಸರಿ. ಅದಕ್ಕೆ ನಾನು ನಿಮಗೆ ಈ ಮೂಲಕ ಹೇಳ್ಕೊತೀನಿ. ಜೊತೆಗೆ ಮೊನ್ನೆ ಕೂಡ ಹೈಕೋರ್ಟಲ್ಲಿ ಕೂಡ ಒಂದು ಕೇಸ್ ನಡೀತು. ಈಗ ಆಲ್ರೆಡಿ ಈ 3 ಜನರ ಜೊತೆಗೆ ನಾನು ಕೂಡ ನಾನು ವೈಯಕ್ತಿಕವಾಗಿ ನನ್ನ ಇಂಡಿಪೆಂಡೆಂಟ್ ಕೆಪಾಸಿಟಿನಲ್ಲಿ ಒಂದು ಅವ್ರ ಮೇಲೆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀನಿ. ಅದು ಇನ್ನೂ ಪೆಂಡಿಂಗ್ ಇದೆ ಕೋರ್ಟಲ್ಲಿ. ನಾನು ನಿಮಗೆ ಹೇಳ್ತಾ ಇರೋದು, ಈಗ ಹೈಕೋರ್ಟ್ ಕೂಡ ಮೊನ್ನೆ ತಮ್ಮನ್ನು ಅನರ್ಹ ಶಾಸಕ ಅಂತ ಹೇಳಿದೆ. ಈಗ ತಮ್ಮನ್ನು ಅರ್ಥ ಏನು ಹೇಳ್ತಾ ಇರೋದು, ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ದೋ ಅದನ್ನು ಹೈಕೋರ್ಟ್ ಎತ್ತಿಡಿದಿದೆ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನಿಜವಾಗ್ಲೂ ಈ ಜನ ನೋಡ್ತಾ ಇದ್ದಾರೆ. 1 ಕೋರ್ಟಲ್ಲ 2 ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಸುಪ್ರೀಂ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು. 2 ಜಡ್ಜ್ಮೆಂಟ್ ಕೊಟ್ಟಿದ್ರು ಕೂಡ ಇನ್ನೂ ನಾನು ಮಂತ್ರಿ ಆಗಬೇಕು ಇನ್ಯಾವುದರ ಪ್ಲ್ಯಾನ್ ಉಪಯೋಗಿಸ್ತಾ ಇದ್ದೀರಲ್ಲ, ಅದು ಖಂಡಿತ ಸರಿ ಇಲ್ಲ. ನಾನು ಇಷ್ಟೇ ಹೇಳೋದು, ತಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಮೊದಲು ತಾವು ತಮ್ಮ ನಾಮನಿರ್ದೇಶನ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲದಿದ್ದರೆ ನಾವು ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ನಲ್ಲಾಗಲಿ ಹೋರಾಟ ಮಾಡಿ ತಮ್ಮನ್ನು ಕೆಳಗಿಳಿಸೋಕ್ಕೆ ನಾನು ಬಯಸ್ತೇನೆ. ಇದಂತೂ ಖಂಡಿತವಾದ ವಿಷಯ. ಇದನ್ನು ನಾನು ಈ ಮೂಲಕ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ರಾಜೀನಾಮೆ ಕೊಡಬೇಕಾಗಿತ್ತು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ದರೆ ಕೊಡಬೇಕಾಗಿತ್ತು ಅವರು. ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಮೊನ್ನೆ ಹೈಕೋರ್ಟ್ ಕೂಡ ಅದೇ ಹೇಳಿದೆ. ಏನು ಹೇಳ್ತಾ ಇದೆ, ಅವನು ಅನರ್ಹ ಅಂತ ಪ್ರೂವ್ ಮಾಡ್ತು. ಅನರ್ಹ ಅಂತ ಹೇಳಿದ ಮೇಲೂ ಕೂಡ ಇನ್ನು ಮಿನಿಸ್ಟ್ರೇ ಆಗಬಾರ್ದು ಅಂದಮೇಲೆ ರೆಮ್ಯುನರೇಟಿವ್ ಪೋಸ್ಟ್ ಅಂದ್ರೇನು? ಲಾಭದಾಯಕ ಹುದ್ದೆನ ಹೊಂದಬಾರ್ದು. ಇಲ್ಲೇ ಸ್ಪಷ್ಟವಾಗಿ ನಿಮ್ಗೆ ಕೊಟ್ಟಿರೋ ಕಾಪಿನಲ್ಲೂ ಇದೆ ನೋಡಿ. ಯಾವುದೇ ಎನಿ ಆ್ಯಸ್ ಅಪಾಯಿಂಟೆಡ್ ಎಸ್ ಎ ಮಿನಿಸ್ಟರ್ ಆರ್ ಫ್ರಮ್ ಹೋಲ್ಡಿಂಗ್ ಎನಿ ರೆಮ್ಯುನರೇಟಿವ್ ಪೊಲಿಟಿಕಲ್ ಪೋಸ್ಟ್ ಫ್ರಮ್ ದ ಡೇಟ್ ಆಫ್ ಡಿಸ್ಕ್ವಾಲಿಫಿಕೇಷನ್. ಯಾವತ್ತು ಅವರು ಅನರ್ಹರಾದರೋ ಅಲ್ಲಿಂದ ಮತ್ತೆ ರಿಎಲೆಕ್ಟ್ ಆಗಬೇಕು. ರಿಎಲೆಕ್ಟ್ ಆಗಲೇ ಇಲ್ಲ. ಹುಣಸೂರಿನಲ್ಲಿ ಬರುತ್ತೆ, ಪುನಃ ಟಿಕೆಟ್ ತೊಗೊಂಡು ಪುನಃ ಸೋತು ಅವರು ಯಾವುದೇ ಚುನಾವಣೆಯಲ್ಲಿ ಗೆಲ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾಮನಿರ್ದೇಶನ ಆಗಿದ್ದಾರೆ. ಇದು ಇಡೀ ಕರ್ನಾಟಕಗಳ ಇಡೀ ದೇಶಕ್ಕೆ ಗೊತ್ತು. ಆದರೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ. ಬಟ್ ಆದರೆ ನಾನೇನು ಸುಮ್ಮನೆ ಕುಳಿತಿಲ್ಲ. ಇದನ್ನು ನಾನು ಒಂದು ಪೆಟಿಷನ್ ಫೈಲ್ ಮಾಡಿದ್ದೀನಿ. ಇದು ಇನ್ನೂ ಹೈಕೋರ್ಟಲ್ಲಿ ಇದೆ. ಮುಂದಕ್ಕೆ ಇವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ನಾವು ಅದನ್ನು ಇನ್ನೂ ಫಾಸ್ಟಾಗಿ ಮೂವ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ನಾನು ಎಷ್ಟು ದಿನ ಟೈಮ್ ಕೊಡ್ತೀನಿ ಅಂತನಾ, ನಾನು ಇನ್ನೂ 1 or 2 months ಕೊಡ್ತೀವಿ ಸರ್. ಈಗ ಆಲ್ರೆಡಿ ಇದೆ ಅದ್ರ ಪೂಜೆ 1 or 2 months 2 ತಿಂಗಳು ಕೊಡ್ತೀವಿ. ಕೋರ್ಟಲ್ಲಿ ಕಾಲ್ ಮಾಡಬೇಕು. ಪೆಟಿಷನ್ ನಡೀತಾ ಇದೆ. ಜೊತೆಗೆ ಇವ್ರಿಗೂ ಒಂದು ಅವಕಾಶ. ಇವರು ರಾಜೀನಾಮೆನೇ ಇವರೇ ವೈಯಕ್ತಿಕವಾಗಿ ನಾನೇ ಕೊಡ್ತೀನಿ ರಾಜೀನಾಮೆ ಅಂತ ಬಂದರೆ ಭಾಳ ಒಳ್ಳೇದಲ್ವಾ? ಏಕೆಂದರೆ ಅವ್ರಿಗೂ ಸ್ವಾಭಿಮಾನ ಇದ್ದರೆ ಸಾಮಾನ್ಯ ಎಲ್ರಿಗೂ ತಿಳುವಳಿಕೆ ಹೇಳ್ತಾರೆ. ಯಾವ ಪಕ್ಷದವರು ಯಾವ್ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ತಮ್ಮ ನಡವಳಿಕೆ ಮಾತ್ರ ಅವರು ಯಾವುದೇ ರೀತಿ ಚೇಂಜ್ ಮಾಡ್ಕೊಂಡಿಲ್ಲ. ಪ್ರತಿ ಬಾರಿ ಎಲ್ಲ ಪಕ್ಷವನ್ನು ಕಾಮೆಂಟ್ ಮಾಡ್ತಾರೆ. ಕುಮಾರಸ್ವಾಮಿಯವ್ರನ್ನ ಕಾಮೆಂಟ್ ಮಾಡ್ತಾರೆ. ಇವರು ಎಲ್ಲಿ ಇದ್ದರು? ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರನ್ನ ಮೂಲೆ ಗುಂಪಾಗಿದ್ದಾಗ JDS ಪಕ್ಷವ್ರನ್ನ ಕರ್ಕೊಂಡು ಬಂದು ಒಬ್ಬ ರಾಜ್ಯ ಅಧ್ಯಕ್ಷನ ಮಾಡಿದ್ರು, ಜೊತೆಗೆ ಶಾಸಕನಾಗಿ ಮಾಡಿದ್ರು. ಅಂಥ ಒಂದು ದೊಡ್ಡ ಹುದ್ದೆನ ಬಿಟ್ಟು ಇವತ್ತು ಕೇವಲ ಒಂದು MLC ಆಗೋಕ್ಕೋಸ್ಕರ ಇವರು ಇಷ್ಟು ಕಷ್ಟಪಟ್ಟು ಮಿನಿಸ್ಟರ್ ಆಗಬೇಕು ಅಂತ ಕಷ್ಟಪಡ್ತಿದ್ದಾರೆ. ಜೊತೆಗೆ ಇವ್ರು ಹೇಳ್ತಾರೆ ನಮಗೆ ಕೊಬ್ಬರಿ ಮಿಠಾಯಿ ಕೊಟ್ಟ ಕಡೆ ಹೋಗ್ತಾರೆ ಅಂತಲ್ಲ. ಅದಕ್ಕೆ ನಾನು ಇವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರು ಬಾಂಬೆಗೆ ಹೋಗಿದ್ದಾಗ ಇವ್ರಿಗೆ ಯಾವ ಮಿಠಾಯಿ ಕೊಟ್ಟರು? ಯಾವ ಕೊಬ್ಬರಿ ಮಿಠಾಯಿ ಕೊಟ್ಟರು? ನಮಗೆ ಕೊಬ್ಬರಿ ಮಿಠಾಯಿ ಕೊಡೋದು ಇವ್ರಿಗೂ ಬಾಂಬೆಲಾದವ್ರು ಒಂದು ಮಿಠಾಯಿ ಕೊಟ್ಟೇ ಇರಬೇಕಲ್ಲ. ಅದನ್ನು ನಾವು ಹೇಳ್ತಾ ಇಲ್ಲಲ್ಲ, ವಿಶ್ವನಾಥ್ ಅವ್ರು ಹೇಳ್ತಾ ಇರೋದು. ಅಲ್ಲ, ಅವರೇ ಕೊಬ್ಬರಿ ಮಿಠಾಯಿ ತಿಂದ್ಬಿಟ್ಟು ನಮ್ಗೆ ಹೇಳೋದು ಹೆಂಗೆ ಅಂತ ನಾವು ಕೇಳ್ತಾರೆ. ಈಗ ಅವರು ಕೊಬ್ಬರಿ ಮಿಠಾಯಿ, ಈಗ ನಮಗೆ ಕೊಬ್ಬರಿ ಹೌದು. ಈಗ ಕೊಬ್ಬರಿ ಮಿಠಾಯಿನ ತಿಂದೇ ಇದ್ದಿದ್ರೆ ವಿಶ್ವನಾಥ್ ಅವರು ಒಂದೇ ಪಕ್ಷದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾಗ ನಾವು ಅದನ್ನು ಒಪ್ಕೋಬೋದಾಗಿತ್ತು. ಯಾರು ವಿಶ್ವನಾಥ್ ಅವ್ರು ಬಾಂಬೆಗೆ ಹೋಗೋದು ಕೊಬ್ಬರಿ ಮಿಠಾಯಿ ತಿನ್ನೋಕ್ಕೆ ಅಂತಲೇ ಎಲ್ಲರಿಗೂ ನಿಮ್ಮ ಇಡೀ ರಾಜ್ಯಕ್ಕೆ ಗೊತ್ತಲ್ಲ, ಇಡೀ ದೇಶಕ್ಕೆ ಗೊತ್ತಲ್ಲ. ಸ್ಪೆಷಲ್ ಕೊಬ್ಬರಿ ಮಿಠಾಯಿ ಮಾಡಿಕೊಟ್ರು ಅಲ್ಲಿ. ಆದರೆ ಯಾವ ಕೊಬ್ಬರಿ ಮಿಠಾಯಿ ಅನ್ನೋದು ಅವರೇ ಹೇಳಬೇಕು. ಡೆಫಿನೆಟ್ಲಿ ಇಲ್ಲ, ಸಾಧ್ಯತೆ ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ ಆ ರೀತಿ.
ನಾವು ಮಾಡೋ ಪ್ರಯತ್ನ ಪುನಃ ನಾವು ತೆಗೆದುಕೊಳ್ಳೋದು ಸಾಧ್ಯತೆ ಕಡಿಮೆ. ಹಾಂ, ಯಾರು ವಿಶ್ವನಾಥ ಇಲ್ಲ ಅಂಥ ಸಂದರ್ಭ ನಡೆಸಿ, ಈಗ ಅಂಥ ಸಂದರ್ಭ ಬರಲ್ಲ. ಪುನಃ ನಾವು ನಂಬಿಕೆ ದ್ರೋಹ ಕೆಲಸ ಮಾಡೋರನ್ನ ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ಯೋಚನೆ ಮಾಡ್ತೀವಿ. ಒಂದು ಸಾರಿ ಪರವಾಗಿಲ್ಲ, 2 ಸಾರಿ ಪರವಾಗಿಲ್ಲ, ಇದು ಪ್ರತಿ ಸಾರಿನೂ ಅದೇ ರೀತಿ ಆಗೋಕ್ಕೆ. ಏಕೆಂತ ಅಂಥ ರಾಜ್ಯಾಧ್ಯಕ್ಷ ಹುದ್ದೆ ಕೊಟ್ಟು ಶಾಸಕರನ್ನು ಮಾಡಿದವ್ರನ್ನ ಕೃತಜ್ಞತೆ ಇಲ್ಲದೆ ಪ್ರತಿದಿನ ನಮ್ಮನ್ನು ಕಾಮೆಂಟ್ ಮಾಡ್ಕೊಂಡು